ಆಮೇಲೆ ಕೈಗಳ ಮುಖಾಂತರ ನೀರನ್ನ ಹೊರಗಡೆ ತೆಗೆದು ಈಗ ಒಂದು ಏನಂದ್ರೆ ರಿಕವರಿ ಆಗ್ತಾ ಇದಾರೆ. ಬಹುಶಃ ಇವತ್ತು ಸಂಜೆವರೆಗೂ ಕೂಡ ಈ ತರ ಮಳೆ ಹೊಡಿದೆ ಚಿಕ್ಕೋಡಿನಲ್ಲಿ. ಬಹುಶಃ ಈ ಚಿಕ್ಕೋಡಿ ಪಕ್ಕದಲ್ಲಿರ್ತಕ್ಕಂಥ ಎಕ್ಕಂಬದಲ್ಲಿ ಈ ರೀತಿ ಮಳೆ ಅವತ್ತು ಕೂಡ ಆಗಿರ್ಲಿಲ್ಲ. ಯಾಕಂದ್ರೆ ಮಳೆ ಆಗ್ತಾ ಇತ್ತು, 2 ಗಂಟೆನ 3 ಗಂಟೆನ ಸುರಿದ್ಬಿಟ್ಟು ತಣ್ಣಗಾಗ್ತಾ ಇತ್ತು. ಬಟ್ ಇವತ್ತು ನಿನ್ನೆ ಏನ್ ಮಳೆ ಆಗಿದೆಯಲ್ಲ ಅಂತ ಒಂದು ಮಳೆ ಇಡೀ ಜೀವನದಲ್ಲಿ ಯಾರು ಕೂಡ ಕಂಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರಿ. ಆಮೇಲೆ ಈಗ ಕಳೆದ 1 ವಾರದಿಂದಲೂ ಕೂಡ ಮಳೆ ಆಗ್ತಾ ಇದೆ, ಬಟ್ ಈ ಪ್ರಮಾಣದಲ್ಲಿ ಮಳೆ ಆಗಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗಾಗಿ. ಇನ್ನು ಹಳ್ಳದಲ್ಲಿ ಸಿಕ್ಕಾಕೊಂಡಿದ್ದಂತಹ ಅಜ್ಜಿ ಮೊಮ್ಮಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥ ಘಟನೆ ಕೊಪ್ಪಳದ ಯಲಬುರ್ಗಾದಲ್ಲಿ ನಡೆದಿದೆ. ಸಂದನಾಳ ನಡುವಿನ ಹಳ್ಳ, ಆ ಹಳ್ಳದಲ್ಲಿ ಅಜ್ಜಿ ಮೊಮ್ಮಗಳು ಸಿಕ್ಕಾಕೊಂಡಿದ್ರು. ನಿನ್ನೆ ಮಳೆಯಿಂದಾಗಿ ಈ ಹಳ್ಳ ತುಂಬಿ ಹರಿತಾ ಇತ್ತು. ಕೊಪ್ಪಳದ ಯಲಬುರ್ಗಾ ಸಂಗನಾಳ ನಡುವಿನ ಹಳ್ಳ. ಸೊ ಅಲ್ಲಿ ಅಜ್ಜಿ ಮೊಮ್ಮಗಳು ಸಿಕ್ಕಾಕೊಂಡ್ಬಿಟ್ಟಿದ್ರು ಆ ಹಳ್ಳದಲ್ಲಿ. ಹಾಗಾಗಿ ಅಲ್ಲಿ ಅವರನ್ನ ರಕ್ಷಣೆ ಮಾಡ್ಲಾಯ್ತು. ಬೇವಿನ ಬೀಜ ಆಯೋದಕ್ಕೆ ಅಂತ ಹಳ್ಳ ದಾಟಕ್ ಹೋಗಿದ್ದಾರೆ. ಮೊಮ್ಮಗಳು ಗಂಗಮ್ಮ ಹಳ್ಳದ ನೀರಿನಲ್ಲಿ ಸಿಕ್ಕಾಕೊಂಡು ಕೂಗಾಟ ನಡೆಸಿದ್ರು. ಹಾಗಾಗಿ ಸಾರ್ವಜನಿಕರಿಗೆ ಇದು ಗೊತ್ತಾಗಿ ತಕ್ಷಣ ಅಜ್ಜಿ ಮೊಮ್ಮಗಳನ್ನ ರಕ್ಷಣೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇರುತ್ತೆ ನೋಡಿ, ಉತ್ತರ ಕರ್ನಾಟಕದ ಕಡೆ ಹಳ್ಳ ಅಂತಂದ್ರೆ ತುಂಬಾ ಹರಿತಾ ಇರುತ್ತೆ. ಅದಕ್ಕೇನು ದೊಡ್ಡ ಸೇತುವೆ ಗೀತವೆ ಏನಿರೋದಿಲ್ಲ, ಸಣ್ಣದೊಂದು ಸಂಕದ ರೀತಿನಲ್ಲಿ ಇರುತ್ತೆ. ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ. ಬೇವಿನ ಬೀಜ ಆಯೋದಕ್ಕೆ ಹೋಗಿರ್ತಕ್ಕಂಥ ಅಜ್ಜಿ ಮೊಮ್ಮಗಳು ಸಿಕ್ಕಾಕೊಂಡಿರ್ತಕ್ಕಂಥದ್ದು ಯಲಬುರ್ಗಾ ಸಂಗನಾಳ ನಡುವಿನ ಹಳ್ಳ. ಅದಕ್ಕೇನ್ ಸೇತುವೆ ಕೂಡ ಇಲ್ಲ, ಕನಿಷ್ಠ ಒಂದು ಸಂಕ ಕೂಡ ಇಲ್ಲ, ಸುಮ್ಮನೆ ಹಳ್ಳ ಹರಿತಾ ಇದೆ ಅಷ್ಟೇ. ಸಾರ್ವಜನಿಕರು ಈ ಹಳ್ಳ ತುಂಬಿದ್ರೆ ಏನ್ ಮಾಡ್ಬೇಕು, ಸಂಪರ್ಕ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ. ಅಜ್ಜಿ ಮೊಮ್ಮಗಳನ್ನ ಅಲ್ಲಿನ ಸಾರ್ವಜನಿಕರು ರಕ್ಷಣೆ ಮಾಡಿದ್ದಾರೆ. ಯಲಬುರ್ಗಾ ಸಂಗನಾಳ ನಡುವಿನ ಹಳ್ಳ, ಗ್ರಾಮವೊಂದರ ಹಳ್ಳ. ಅಲ್ಲಿ ಅಜ್ಜಿ ಮೊಮ್ಮಗಳು ಬೇವಿನ ಬೀಜ ಆಯೋದಕ್ಕೆ ಹೋಗಿ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಹೊಡಿತಾ ಇರ್ತಕ್ಕಂಥದ್ದು.